ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೊರಗಡೆ ಸಿಗ್ತಕ್ಕಂತಹ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲಿ ಯಾವ ರೀತಿ ತುಂಬಾ ಸುಲಭವಾಗಿ ಮಾಡಬಹುದಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡಬಹುದಂತ ನೋಡೋಣ. ಮೊದಲಿಗೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದುಕೊಳ್ಬೇಕು. ಸಿಪ್ಪೆ ತೆಗೆದುಕೊಳ್ಳುವುದು ತುಂಬಾನೇ ಕಷ್ಟ. ಹಾಗಾಗಿ ನಾನು ತುಂಬಾ ಈಜಿ ಮೆಥಡ್ ನಲ್ಲಿ ಹೇಗೆ ಸಿಪ್ಪೆ ತೆಗೆದುಕೊಳ್ಬಹುದಂತ ಈ ಟ್ರಿಕ್ಸ್ ಅನ್ನು ಹೇಳ್ಕೊಡ್ತಾ ಇದ್ದೇನೆ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಅನ್ನು ಅಥವಾ ತವಾವನ್ನು ಕಾಯಕ್ಕಿಡಿ. ಗ್ಯಾಸ್ ಮೀಡಿಯಂ ನಲ್ಲಿಟ್ಟು ಚೆನ್ನಾಗಿ ಈ ರೀತಿ ಚಮ್ಮಚಿನಿಂದ ಒಂದ್ 3 ರಿಂದ 4 ನಿಮಿಷ ಹೀಗೆ ಚಮ್ಮಚಿನಿಂದ ಕೈ ಆಡಿಸ್ತಾ ಇರಿ. 3-4 ನಿಮಿಷ ಆದ ನಂತರ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡಿರುವ ಬೆಳ್ಳುಳ್ಳಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿಕೊಳ್ಳಿ. ಸ್ವಲ್ಪ ತಣ್ಣಗಾಗಲು ಬಿಡಿ. ಬೆಳ್ಳುಳ್ಳಿ ಸ್ವಲ್ಪ ತಣ್ಣಗಾದ್ಮೇಲೆ ಒಂದೊಂದಾಗಿ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ನೋಡಿ, ಇಲ್ಲಿ ಬಿಸಿ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಎಷ್ಟು ಈಜಿಯಾಗಿ ಬೆಳ್ಳುಳ್ಳಿಯ ಸಿಪ್ಪೆ ತಾನಾಗೆ ಬಿಟ್ಕೊಳ್ತಾ ಇದೆ ಅಂತ. ನೀವು ಕೂಡ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆಯುವಾಗ ಸ್ವಲ್ಪ ಬಿಸಿ ಮಾಡಿ ಈ ರೀತಿ ತೆಗೆದುಕೊಳ್ಳಿ. ತುಂಬಾ ಈಜಿಯಾಗಿ ಸಿಪ್ಪೆ ತಾನಾಗೆ ಬಿಟ್ಕೊಳ್ಳುತ್ತೆ. ಇಲ್ಲನು ಪೂರ್ತಿಯಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೇನೆ. ಹಾಗೂ ಹಸಿ ಶುಂಠಿಯ ಮೇಲ್ಗಡೆ ಇರುವ ಸಿಪ್ಪೆ ಕೂಡ ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಹಸಿ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿಕೊಳ್ಳೋಣ. ಎಲ್ಲಾನು ಹಸಿ ಶುಂಠಿಯನ್ನು ಕಟ್ ಮಾಡ್ತಾ ಇದ್ದೇನೆ. ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ಶುಂಠಿ ತುಂಡುಗಳು ಒಂದು ಬೌಲ್ ನಲ್ಲಿ ಹಾಕಿಕೊಳ್ಳಿ. ನೋಡಿ, ಶುಂಠಿ ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಇದೆ. ಇವಾಗ ಮೊದಲಿಗೆ ಶುಂಠಿಯನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಎಲ್ಲಾನು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೇನೆ. ಮಿಕ್ಸರ್ ಜಾರ್ನ ಮುಚ್ಚಳ ಮುಚ್ಚಿ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ಬೆಳ್ಳುಳ್ಳಿ ಕೂಡ ಇದರಲ್ಲಿ ಹಾಕಿಕೊಳ್ಳೋಣ. ಇಲ್ಲಿ ನಾನು ಅದೇ ಬೌಲ್ನಲ್ಲಿ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, 1 ಕಪ್ ಆಗುವಷ್ಟು ಬೆಳ್ಳುಳ್ಳಿ ಇದೆ. ಬೆಳ್ಳುಳ್ಳಿ 1 ಕಪ್ ಆಗುವಷ್ಟು ಇದ್ರೆ ಅರ್ಧ ಕಪ್ನಷ್ಟು ಶುಂಠಿ ಇರಬೇಕು. ಇವಾಗ ಇದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿಕೊಳ್ಳೋಣ ರುಬ್ಕೊಳ್ಳೋಕೆ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಮಿಕ್ಸರ್ ಜಾರ್ನಲ್ಲಿ ಒಂದು ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಇವಾಗ ಮಿಕ್ಸರ್ ಜಾರ್ನ ಮುಚ್ಚಳ ಮುಚ್ಚಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗೋವರೆಗೂ ರುಬ್ಕೊಳ್ಬೇಕು. ರುಬ್ಕೊಂಡಿದ್ದಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗಿದೆ ಅಂತ. ಈ ರೀತಿಯಾಗಿ ನೀವು ಕೂಡ ರುಬ್ಕೊಳ್ಬೇಕು. ಇವಾಗ ನಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ. ಇದನ್ನು ನೀವು ಅಡುಗೆ ಮಾಡುವಾಗ 1 ಚಮಚ ಹಾಕಿದ್ರೆ ಸಾಕು, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಹಾಗೂ ರುಬ್ಕೊಂಡಿರುವ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಏರ್ ಟೈಟ್ ಕಂಟೈನರ್ ನಲ್ಲಿ ತುಂಬಿಡಿ. ನೀವು ಯಾವ ಡಬ್ಬೆಯಲ್ಲಿ ತುಂಬ್ತೀರಲ್ಲ ಅದು ಕ್ಲೀನ್ ಆಗಿರ್ಬೇಕು, ಹಾಗೂ ನೀರಿರಬಾರ್ದು. ಒಟ್ಟಿನಲ್ಲಿ ಡ್ರೈ ಆಗಿರುವ ಡಬ್ಬೆಯಲ್ಲಿ ತುಂಬಿಡಿ. ಡ್ರೈ ಆಗಿರುವ ಡಬ್ಬೆಯಲ್ಲಿ ತುಂಬುವುದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಗ ಹಾಳಾಗೋದಿಲ್ಲ. ಆದ್ದರಿಂದ ಕ್ಲೀನ್ ಆಗಿರುವ ಡಬ್ಬೆಯಲ್ಲಿ ಈ ರೀತಿ ತುಂಬಿಡಿ. ಚಳ ಮುಚ್ಚಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಫ್ರಿಜ್ ನಲ್ಲಿ. ಹಾಗೇನೆ ಸ್ಟೋರ್ ಮಾಡಿರುವ ಡಬ್ಬೆಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಯೂಸ್ ಮಾಡುವಾಗ ಸ್ಪೂನ್ ಇಂದ ತೆಗೆದುಕೊಳ್ತೀವಲ್ಲ, ಆ ಸ್ಪೂನು ಪೂರ್ತಿಯಾಗಿ ಡ್ರೈ ಆಗಿರ್ಬೇಕು, ಸ್ವಲ್ಪನೂ ನೀರಿರಬಾರ್ದು. ಆ ರೀತಿಯಾಗಿ ಸ್ಪೂನ್ ಅನ್ನು ಉಪಯೋಗಿಸಿ ಇದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೆಗೆದುಕೊಳ್ಳುವಾಗ ಒಂದ್ ವೇಳೆ ಚಮ್ಮಚಿಗೆ ಸ್ವಲ್ಪನೂ ನೀರಿದ್ದು ಹಾಗೆ ಯೂಸ್ ಮಾಡಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಬೇಗನೆ ಕೆಟ್ಟು ಹೋಗ್ಬಿಡುತ್ತೆ. ಈ ರೀತಿ ಮುಚ್ಚಳ ಮುಚ್ಚಿ ಫ್ರಿಜ್ ನಲ್ಲಿ ಇಡಿ. ಒಂದು 6 ತಿಂಗಳ ವರ್ಷಗಳ ಕಾಲ ಏನು ಹಾಳಾಗೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲಿ ತುಂಬಾ ಸುಲಭವಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡಬಹುದಂತ. ಇವತ್ತಿನ ಈ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.